ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ನಡುವಿನ ಅಘೋಷಿತ ಸಂಘರ್ಷ ಅನ್ನೋದು ರಾಜಕೀಯ ವಾಸ್ತವ ಆಗಿದೆಯಾ? ಸರ್ಕಾರಕ್ಕೆ ನಿಜಕ್ಕೂ ಏನು ಬೇಕಾಗಿದೆ? ಸರ್ಕಾರದ ಉದ್ದೇಶವಾದ್ರೂ ಏನು? ಬಿಜೆಪಿ ನಾಯಕರು ಮತ್ತು ಈ ಸರ್ಕಾರದ ಕಡೆ ಇರೋರು ಸುಪ್ರೀಂ ಕೋರ್ಟ್ ವಿರುದ್ಧ ಮಾತನಾಡೋದು ನಿಲ್ತಾನೆ ಇಲ್ಲ. ಸುಪ್ರೀಂ ಕೋರ್ಟ್ ಸೂಪರ್ ಪಾರ್ಲಿಮೆಂಟ್ ನಂತೆ ವರ್ತಿಸ್ತಿದೆ ಅಂತ ಹೇಳಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಈಗ ಮತ್ತೆ ಸುಪ್ರೀಂ ಕೋರ್ಟ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ದೇಶದಲ್ಲಿ ಸಂಸತ್ತೇ ಸರ್ವೋಚ್ಚ ಅಂತ ಅವರು ಹೇಳಿದ್ದಾರೆ. ಅವರ ಹೇಳಿಕೆಯಲ್ಲಿ ಬಿಂಬಿತವಾಗ್ತಿರೋದು ಯಾರ ನಿಲುವು? ಬಿಜೆಪಿ ನಾಯಕರ ಟೀಕೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಪ್ರತಿಕ್ರಿಯಿಸಿತ್ತು ಅನ್ನೋದನ್ನು ಗಮನಿಸಬಹುದು. ವಕ್ಫ್ ತಿದ್ದುಪಡಿ ಕಾಯ್ದೆ ಹಿನ್ನೆಲೆಯಲ್ಲಿ ನಡೆದ ಹಿಂಸಾತ್ಮಕ ಘಟನೆಗಳ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಅರೆ ಸೈನಿಕ ಪಡೆಗಳ ನಿಯೋಜನೆ ಮತ್ತು ಹಿಂಸಾಚಾರದ ತನಿಖೆಗಾಗಿ 3 ನಿವೃತ್ತ ನ್ಯಾಯಾಧೀಶರ ಸಮಿತಿ ರಚನೆಗೆ ಕೇಂದ್ರಕ್ಕೆ ನಿರ್ದೇಶನ ನೀಡುವಂತೆ ಕೋರಿದ್ದಕ್ಕೆ ಪ್ರತಿಕ್ರಿಯಿಸಿದ್ದ ಮುಂದಿನ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಸುಪ್ರೀಂ ಕೋರ್ಟ್ ಮೇಲಿನ ಆರೋಪಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ನಾವು ರಾಷ್ಟ್ರಪತಿಗಳಿಗೆ ಆದೇಶ ಹೊರಡಿಸಬೇಕು ಅಂತ ನೀವು ಬಯಸ್ತೀರಾ? ಈಗಾಗಲೇ ನಾವು ಕಾರ್ಯಾಂಗದ ವ್ಯಾಪ್ತಿಯ ಮೇಲೆ ಅತಿಕ್ರಮಣ ಮಾಡಿರುವ ಆರೋಪ ಎದುರಿಸುತ್ತಿದ್ದೀವಿ ಅಂತ ನ್ಯಾಯಮೂರ್ತಿ ಗವಾಯಿ ಹೇಳಿದ್ರು. ಓಟಿಟಿಗೆ ಸಂಬಂಧಪಟ್ಟ ಪ್ರಕರಣವೊಂದರ ವಿಚಾರಣೆ ಹೊತ್ತಿನಲ್ಲೂ ನ್ಯಾಯಮೂರ್ತಿ ಗವಾಯಿ ಅವರು ಮತ್ತೆ ಅದೇ ವಿಷಯವನ್ನ ಪುನರುಚ್ಚರಿಸಿದ್ರು. ಇದು ನೀತಿ ವಿಷಯ, ಇದನ್ನ ಪರಿಶೀಲಿಸೋದು ಸರ್ಕಾರದ ಕೆಲಸ. ಇದರಲ್ಲಿ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡಬೇಕು ಅಂತ ನೀವು ಬಯಸ್ತೀರಿ, ಆದರೆ ಶಾಸಕಾಂಗ ಮತ್ತು ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡ್ತಿದೆ ಅಂತ ನಮ್ಮನ್ನ ಟೀಕಿಸಲಾಗ್ತಿದೆ ಅಂತ ಹೇಳಿದ್ರು. ಇದರೊಂದಿಗೆ ನ್ಯಾಯಮೂರ್ತಿ ಗವಾಯಿ ಅವರು ಸುಪ್ರೀಂ ಕೋರ್ಟ್ ತನ್ನ ವಿರುದ್ಧ ಹೇಳಲಾಗ್ತಿರುವ ಎಲ್ಲವನ್ನೂ ಗಮನಿಸುತ್ತಿದೆ ಅನ್ನೋದನ್ನ ಸೂಚಿಸಿದ್ರು. ಅದಾದ ಬಳಿಕ ಉಪರಾಷ್ಟ್ರಪತಿ ಧನ್ಕರ್ ಮತ್ತೆ ಸುಪ್ರೀಂ ಕೋರ್ಟ್ ಮೇಲೆ ಹರಿಹಾಯ್ದಿದ್ದಾರೆ. ಪೀಠಿಕೆ ಸಂವಿಧಾನದ ಭಾಗವಲ್ಲ ಅಂತ ಸುಪ್ರೀಂ ಕೋರ್ಟ್ ಗೋರ್ಖನಾಥ್ ಪ್ರಕರಣದಲ್ಲಿ ಹೇಳುತ್ತೆ. ಅದೇ ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪೀಠಿಕೆ ಸಂವಿಧಾನದ ಭಾಗವಾಗಿದೆ ಅಂತ ಹೇಳುತ್ತೆ ಅಂತ ಧನ್ಕರ್ ಉಲ್ಲೇಖಿಸಿದ್ದಾರೆ. ಸಂವಿಧಾನ ಜನರಿಗಾಗಿದೆ ಮತ್ತು ಚುನಾಯಿತ ಪ್ರತಿನಿಧಿಗಳು ಸಂವಿಧಾನ ಹೇಗಿರುತ್ತೆ ಅನ್ನೋದರ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋರಾಗಿರ್ತಾರೆ. ಸಂಸತ್ತೇ ಸರ್ವೋಚ್ಚವಾಗಿದೆ ಅಂತ ಧನ್ಕರ್ ಹೇಳಿದ್ದಾರೆ. ರಾಷ್ಟ್ರಪತಿಗಳ ಅಧಿಕಾರದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಧನ್ಕರ್ ಟೀಕಿಸಿದಾಗ ಹಿರಿಯ ವಕೀಲ ಕಪಿಲ್ ಸಿಬಲ್ ಪ್ರತಿಕ್ರಿಯಿಸಿದ್ರು. ಜಗದೀಪ್ ಧನ್ಕರ್ ಹಿಂದೆ ರಾಜ್ಯಪಾಲರಾಗಿದ್ದರಾದ್ರೂ ಯಾಕಿಂತಹ ಮಾತನ್ನ ಹೇಳ್ತಿದ್ದಾರೆ ಅಂತ ಸಿಬಲ್ ಅಚ್ಚರಿ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಶೇಷವಾಗಿ ರಾಜ್ಯ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕಾಗತ್ತೆ. ರಾಷ್ಟ್ರಪತಿಗಳು ದೇಶದ ಸಚಿವ ಸಂಪುಟದ ಸಲಹೆಗಳ ಮೇಲೆ ಕೆಲಸ ಮಾಡ್ತಾರೆ. ಇದು ಬಹಳ ಸ್ಪಷ್ಟವಾಗಿದೆ. ನಮ್ಮ ದೇಶದಲ್ಲಿ ಒಂದು ನಿಯಂತ್ರಣ ಮತ್ತು ಸಮತೋಲನ ಇದೆ. ಬ್ರಿಟಿಷ್ ಸಂಸತ್ತಿನಲ್ಲೂ ಇಲ್ಲದ ಅದ್ಭುತವಾದ ಪರಿಶೀಲನೆ ಮತ್ತು ಸಮತೋಲನ ಇದೆ. ಸಂಸತ್ತನ್ನ ಪರಿಶೀಲಿಸುವ ಮತ್ತು ಸಮತೋಲನಗೊಳಿಸುವ ಜವಾಬ್ದಾರಿಯನ್ನ ಸುಪ್ರೀಂ ಕೋರ್ಟ್ ಹೊಂದಿದೆ. ಸಂಸತ್ತು ಅಂಗೀಕರಿಸಿದ ಒಂದು ನಿರ್ದಿಷ್ಟ ಕಾನೂನು ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದ್ರೆ ಯಾವುದೇ ವ್ಯಕ್ತಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಈಗಲೂ ಅಂಥದ್ದೇ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಅದಕ್ಕಾಗಿಯೇ ಜಗದೀಪ್ ಧನ್ಕರ್ ಸಂಸತ್ತು ಸರ್ವೋಚ್ಚ ಅಂತ ಹೇಳಿರೋದಕ್ಕೆ ಸಿಬಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಸತ್ತು ಅಥವಾ ಕಾರ್ಯಾಂಗ ಎರಡೂ ಸರ್ವೋಚ್ಚವಲ್ಲ ಅಂತ ಹೇಳಿದ್ದಾರೆ. ಸಂವಿಧಾನವೇ ಸರ್ವೋಚ್ಚ. ಸಂವಿಧಾನದ ನಿಬಂಧನೆಗಳನ್ನ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸುತ್ತೆ. ಈ ದೇಶ ಇಲ್ಲಿಯವರೆಗೆ ಕಾನೂನನ್ನ ಅರ್ಥ ಮಾಡಿಕೊಂಡ ರೀತಿ ಇದು. ನೋಟು ರದ್ದತಿಯನ್ನ ಸುಪ್ರೀಂ ಕೋರ್ಟ್ ಸರಿಯಾಗಿದೆ ಅಂತ ಹೇಳಿದಾಗ ಅದು ಬಿಜೆಪಿಯವರಿಗೆ ತಪ್ಪಾಗ್ಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಆರ್ಟಿಕಲ್ 370 ರದ್ದುಪಡಿಸಿದ್ದನ್ನ ಸರಿ ಅಂತ ಪರಿಗಣಿಸಿದಾಗಲೂ ಇವರಿಗೆ ಸುಪ್ರೀಂ ಕೋರ್ಟ್ ಸರಿಯಾಗಿತ್ತು. ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ನೀಡಿದ ತೀರ್ಪಿನಲ್ಲೂ ಸುಪ್ರೀಂ ಕೋರ್ಟ್ ಸರಿಯಾಗಿತ್ತು. ರಫೇಲ್ ಖರೀದಿಯಲ್ಲಿ ಹಗರಣ ನಡೆದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗಲೂ ಮೋದಿ ಸರ್ಕಾರಕ್ಕೆ ಅದೇ ಸುಪ್ರೀಂ ಆಯಿತು. ಚುನಾವಣಾ ಬಾಂಡ್ ಖರೀದಿ ಅಸಂವಿಧಾನಿಕ ಎಂದ ಸುಪ್ರೀಂ ಕೋರ್ಟ್ ಬಾಂಡ್ ಖರೀದಿ ಮಾಡಿದವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಬಿಟ್ಟಾಗಲೂ ಬಿಜೆಪಿಯವರಿಗೆ ಸುಪ್ರೀಂ ಕೋರ್ಟೇ ಸರಿ ಇತ್ತು. ಆ ಸಮಯದಲ್ಲಿ ಸಂಸತ್ತು ಮಾಡಿದ ಯಾವುದೇ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ. ಆದರೆ ಈಗ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ಉಲ್ಲೇಖಿಸಿ ಹಕ್ಕುಗಳ ಬಗ್ಗೆ ಮಾತನಾಡುತ್ತೆ ಮತ್ತು ಸರ್ಕಾರಕ್ಕೆ ಕೆಲವು ಸೂಚನೆಗಳನ್ನ ನೀಡ್ತಿದೆ. ಆಗ ಸುಪ್ರೀಂ ಕೋರ್ಟ್ ಅನ್ನ ಮತ್ತೆ ಗುರಿಯಾಗಿಸಿ ಬಿಜೆಪಿಯವರು ಮಾತನಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ತನ್ನ ಮೂಗಿನ ನೇರಕ್ಕೆ ನಡೆಯಬೇಕು ಅಂತ ಮೋದಿ ಸರ್ಕಾರ ಮತ್ತು ಅದರ ಸುತ್ತಮುತ್ತ ಇರೋರು ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ದೇಶದ ಸಂವಿಧಾನ ಕಾಪಾಡುವ ಮಾತಾಡಿದ ಕೂಡಲೇ ಬಿಜೆಪಿಯವರಿಗೆ ಅಪಥ್ಯ ಆಗುತ್ತೆ. ಸುಪ್ರೀಂ ಕೋರ್ಟ್ ವಿರುದ್ಧ ಮುಖ್ಯ ನ್ಯಾಯಾಧೀಶರ ವಿರುದ್ಧವೇ ಬಿಜೆಪಿ ಮುಖಂಡರು ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಈಗ ಉಪರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಪಾಠ ಮಾಡುವ ಕೆಲಸ ಕೈಗೆತ್ತಿಕೊಂಡಿದ್ದಾರೆ. ಸಂದರ್ಭ ಸಿಕ್ಕಾಗ್ಲೆಲ್ಲ ಸುಪ್ರೀಂ ಕೋರ್ಟ್ಗೆ ಸಂಸತ್ತೇ ಪರಮೋಚ್ಚ ಅಂತ ನೆನಪಿಸ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.